ನಗರದ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದಂತಹ ಜಮೀನು ಪ್ರಕರಣವೊಂದನ್ನು ತಾಲೂಕು ಕಚೇರಿಯಲ್ಲಿ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಟ್ಟಿರುವ ಹಿನ್ನೆಲೆ ವಿವಾದಕ್ಕೆ ಎಡೆಮಾಡಿಕೊಟ್ಟಿರುವಂತಹ ಘಟನೆ ಬೈರೇಗೌಡ ನಗರದಲ್ಲಿ ನಡೆದಿದೆ. 1961ರಲ್ಲಿ ಸರ್ಕಾರದ ವತಿಯಿಂದ ಬೈರೇಗೌಡ ನಗರದಲ್ಲಿರುವಂತಹ ಸರ್ವೆ ನಂಬರ್ 92ರ ವ್ಯಾಪ್ತಿಗೆ ಸೇರಿದ 1.16 ಕುಂಟೆ ಜಮೀನನ್ನು ಆಗಿನ ಎಕೆ ಕಾಲೋನಿಯ ಅಂದರೆ ಈಗಿನ ಅಂಬೇಡ್ಕರ್ ನಗರದ ಪರಿಶಿಷ್ಟ ಜಾತಿಯ ಸುಬ್ಬಯ್ಯ ಉರುಫ್ ಮುನಿಸ್ವಾಮಿ ಬಿನ್ಗುಳ್ಳಪ್ಪ ಎಂಬುವರಿಗೆ ಮಂಜೂರು ಮಾಡಿತ್ತು. ಸದರಿ ಜಮೀನನ್ನ 16 ಗುಂಟೆ ಜಮೀನು ಕಾಲುವೆಗೆ ಹೋಗಿ ಉಳಿದ 1 ಎಕರೆ ಜಮೀನು ಸುಬ್ಬಯ್ಯನವರ ಹೆಸರಿನಲ್ಲಿ ಇತ್ತು. ಈ ಜಮೀನಿಗೆ ಸಂಬಂಧಪಟ್ಟಂತೆ ಸುಬ್ಬಯ್ಯನವರ ಎರಡನೇ ಪತ್ನಿ ಮಕ್ಕಳು 1972ರಲ್ಲಿ ತಮಗೂ ಪಾಲು ನೀಡಬೇಕು ಅಂತ ನ್ಯಾಯಾಲಯದಲ್ಲಿ ದಾವೆ ಹೂಡಿದಾಗ ನ್ಯಾಯಾಲಯವು ಎರಡನೇ ಹೆಂಡತಿ ಮಕ್ಕಳಿಗೆ ಇದರಲ್ಲಿ ಹಕ್ಕು ಇರೋದಿಲ್ಲ ಅಂತ ತೀರ್ಪು ನೀಡಿತ್ತು. ಬಳಿಕ 2015ರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ತಾಲೂಕು ಕಚೇರಿಯಲ್ಲಿನ ನಿರ್ಣಯದ ಆದೇಶದ ತೀರ್ಮಾನದ ಮೇಲ್ಮನವಿ ಪ್ರಕರಣ ದಾಖಲಾಗಿ ವಿಚಾರಣೆ ಮುಂದುವರೆದಿತ್ತು. ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಗಳ ಮೇಲೆ ಶಂಕರಪ್ಪ ಎಂಬುವವರಿಗೆ ಖಾತೆ ಮಾಡಲಾಗಿದೆ ಅಂತ ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಸಿವಿಲ್ ನ್ಯಾಯಾಲಯದಲ್ಲಿ ಸುಬ್ಬಯ್ಯನವರ ಮೊದಲ ಪತ್ನಿ ಮತ್ತು ಎರಡನೇ ಪತ್ನಿ ಕುಟುಂಬದವರ ನಡುವೆ ಉಂಟಾಗಿದ್ದ ವಿವಾದ ಪ್ರಕರಣ ವಿಚಾರಣೆ ಹಂತದಲ್ಲಿದ್ದರೂ ಸಹ ಶಂಕರಪ್ಪ ಎಂಬುವವರು ಅಕ್ರಮವಾಗಿ ಸುಬ್ಬಯ್ಯನವರ ಕುಟುಂಬಸ್ಥರ ಸ್ವಾಧೀನದಲ್ಲಿದ್ದಂತಹ ಜಮೀನಿಗೆ ಅಕ್ರಮವಾಗಿ ತಂತಿ ಬೇಲಿಗಳನ್ನು ಹಾಕಿಕೊಂಡಿದ್ರಲ್ಲದೆ ಈ ಜಮೀನಿನಲ್ಲಿದ್ದಂಥ ಮನೆಗಳಲ್ಲಿದ್ದವರಿಗೆ ತೆರವು ಮಾಡಲು ಬೆದರಿಕೆ ಹಾಕುತ್ತಿದ್ದು ಅಲ್ಲದೆ ಮೂಲ ವಾರಸುದಾರರ ಮನೆಗಳಿಗೆ ತೆರಳಿ ದೌರ್ಜನ್ಯದಿಂದ ತೆರವು ಮಾಡುವಂತೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ಸಂಬಂಧವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಲಾಗಿದೆ. ನಮ್ಮ ಕುಟುಂಬದವರಿಗೂ ಶಂಕರಪ್ಪ ಕುಟುಂಬದವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲದಿದ್ದರೂ ಕೂಡ ಶಂಕರಪ್ಪ ತಮ್ಮ ಜಮೀನು ಕಬಳಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಸುಬ್ಬಯ್ಯ ಕುಟುಂಬದವರು ದೂರಿದ್ದಾರೆ. ಶಂಕರಪ್ಪ ತಮ್ಮ 4ರಿಂದ 5 ಮಂದಿ ಸಹಚರರೊಂದಿಗೆ ಮದ್ಯ ಸೇವಿಸಿ ಬಂದು ಸುಬ್ಬಯ್ಯನವರ ಕುಟುಂಬಸ್ಥರ ಮೇಲೆ ದಬ್ಬಾಳಿಕೆ ಮಾಡಿದ್ದಲ್ಲದೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಕುಟುಂಬಸ್ಥರು ದೂರಿದ್ದಾರೆ. ಈ ಸಂಬಂಧವಾಗಿ ಜಮೀನಿನಲ್ಲಿ ಶಂಕರಪ್ಪ ಹಾಕಿದ ತಂತಿ ಬೇಲಿಯನ್ನ ಸುಬ್ಬಯ್ಯನ ಕುಟುಂಬಸ್ಥರು ತೆರವು ಮಾಡಿದ ವೇಳೆ 2 ಗುಂಪಿನ ನಡುವೆ ಮಾತಿನ ಚಕಮಕಿ ಜೋರಾಗಿ ನಡೆದಿದ್ದು ಸುದ್ದಿ ತಿಳಿದ ನಗರ ಠಾಣೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪ್ರಕರಣವು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಕೂಡ ಯಾರು ಪ್ರವೇಶಿಸ ಮಾಡಬಾರದು. ಸುದ್ದಿ ತಿಳಿದ ನಗರ ಠಾಣೆಯ ಪೊಲೀಸರು ಮಧ್ಯ ಪ್ರವೇಶಿಸಿ ಪ್ರಕರಣವು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಕೂಡ ಯಾರು ಪ್ರವೇಶ ಮಾಡಬಾರದು ಅಂತ ತಾಕೀತು ಮಾಡಿ ಗುಂಪನ್ನ ಚತುರಿಸಿದ್ರು. ಅಲ್ಲ ಅವರು ಜನ ಬರ್ರಿ ಜೊತೆಯಲ್ಲಿ ಅಂತ ಹೇಳ್ತಾರೆ. ಅವರು ಇಲ್ಲಿಂದ ಇಟ್ಕೊಂಡು ನಮ್ಮ ತಾತ ಮಗ ನಿಂತ್ಕೊಂಡು ನೀನು ಮಾತಾಡಿದ್ರೆ ಹೆಂಗೆ ಮಧ್ಯಮದಿಂದ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಅಷ್ಟೇ. ಇಬ್ಬರೇ ಇರೋದು. 1 ಎಕರೆ 16 ಗುಂಟೆ ಮುನುಸ್ವಾಮಿ ಉರುಫ್ ಸುಬ್ಬಯ್ಯನವರಿಗೆ 1961ರಲ್ಲಿ ದರಖಾಸ್ತಿಂದ ಮಂಜೂರಾಗಿತ್ತು. ಆಗಿನ ಕಾಲದಿಂದ ಇದುವರೆಗೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವು ದಿನಗಳಿಂದ ಅದನ್ನು ಹಂಗೆ ಪೆಂಡಿಂಗ್ ಇತ್ತು. ಅದು ಸ್ವಲ್ಪ ಬೇರೆ ಬೇರೆ ಇದಾಗಿದೆ. ಅದಕ್ಕೆಲ್ಲ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ನಾವು ಕೋರ್ಟಲ್ಲಿ ಕೇಸ್ಗಳು ಹಾಕ್ಕೊಂಡಿದ್ದೀವಿ. ಅದು ನಮಗೆ ಎಲ್ಲರಿಗೂ ಭಾಗ ಬರಬೇಕಂತ. ಯಾಕಂದರೆ ಸುಮಾರು 12 ಜನ ಮಕ್ಕಳು ಎಲ್ರಿಗೂ ಬರಬೇಕಂತ ಒಬ್ಬರ ಮೇಲೆ ಒಬ್ಬರು ನ್ಯಾಯ ಕೇಳ್ತಾ ಇದ್ದೀವಿ. ಅದು ಇನ್ನೂ ಕೋರ್ಟಲ್ಲಿದೆ. ಈ ಮಧ್ಯದಲ್ಲಿ ಶಂಕರ್ ಸಣ್ಣ ಪಾಪಣ್ಣ ಅಂತ ಹೇಳ್ಬಿಟ್ಟು ಲೇಟ್ ಪಾಪಣ್ಣ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ. ಅವರು ಫೋರ್ಜರಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಮುನುಸ್ವಾಮಿ ಅನ್ನೋದು ನಮ್ಮ ತಾತ ಸತ್ತೋಗಿದ್ದಾನೆ, ಅದು ಪಾವತಿ ವಾರಸಲು ಬೇಕು ಅಂತೇಳಿ ತಪ್ಪು ಮಾಹಿತಿಗಳು ಕೊಟ್ಟು ಅವರಿಗೆ ಡೆತ್ ಸರ್ಟಿಫಿಕೇಟ್ ಎಲ್ಲ